ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಕೂಡ ದರ್ಶು ಎಜುಕೇರ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 2,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ನಿನ್ನೆ ಆಗಿರ್ಬೋದು, ಇವತ್ತು ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುವಂಥದ್ದು. 2 ರಿಂದ 3 ದಿನಗಳಾಯಿತು 2,000 ರೂಪಾಯಿ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಹಾಗೆಯೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ 26ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ 26ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ಯಾವಾಗ ಜಮಾ ಆಗ್ತಾ ಇದೆ ಅನ್ನುವಂತ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಾರೆ. ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಕೂಡ ಜಮಾ ಆಗ್ತಾ ಇರುವಂತದ್ದು. ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗ್ತಾ ಇದೆ ಅನ್ನುವಂತ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೇನೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಇದೇ ರೀತಿಯಂತ ಅಪ್ಡೇಟ್ಸ್ಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ 26ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇಲ್ಲಿ 4,000 ರೂಪಾಯಿ ಹಣ ಯಾರ್ಯಾರಿಗೆಲ್ಲ ಬಂದು ತಲುಪ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, 26ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಲು ಪ್ರಾರಂಭವಾಗಿಲ್ಲ. ಆದರೆ ಬಿಡುಗಡೆ ಆಗಿರುವಂಥದ್ದಂತೂ ನಿಜ ಅಂತಾನೆ ಹೇಳ್ಬೋದು. ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ 26 ಮತ್ತು 25ನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವುದಷ್ಟೇ ಬಾಕಿ ಅಂತ ಅವರೇನೆ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಈಗ ಮಹಿಳೆಯರ ಖಾತೆಗಳಿಗೆ 2 ರಿಂದ 3 ದಿನಗಳಾಯ್ತು 2,000 ರೂಪಾಯಿ ಹಣ ಜಮಾ ಆಗ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸ್ನೇಹಿತರೆ, ಮೈಸೂರು ಆಗಿರ್ಬೋದು, ಹಾಗೇನೆ ಮಂಡ್ಯ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಗೇನೆ ರಾಯಚೂರು ಆಗಿರ್ಬೋದು, ಇದೇ ರೀತಿಯಾಗಿ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಬಂದು ತಲುಪ್ತಾ ಇರುವಂಥದ್ದು. ಬೆಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಇದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಅಂದ್ರೆ ಯಾರಿಗೆಲ್ಲ ಈ ಒಂದು 25ನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ ನೋಡಿ, ಅಂತ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕನ್ಫ್ಯೂಸ್ ಆಗಿರುವಂಥದ್ದು, ನಮಗೆ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಅದು 26ನೇ ಕಂತಿನ ಹಣ ಅಲ್ಲ ಸ್ನೇಹಿತರೆ, 25ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕನ್ಫ್ಯೂಸ್ ಆಗಿರುವಂಥದ್ದು. ಕೆಲವೊಂದಿಷ್ಟು ಜನ ಸುಳ್ಳು ಕಮೆಂಟ್ಗಳನ್ನು ಕೂಡ ಮಾಡ್ತಾರೆ ದಾರಿ ತಪ್ಪಿಸೋದಕ್ಕಾಗಿ. ಹಾಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ, ಇನ್ನೂ ಕೂಡ 26ನೇ ಕಂತಿನ ಹಣ ಜಮಾ ಆಗಲು ಶುರು ಆಗಿಲ್ಲ. ಒನ್ಸ್ ಜಮಾ ಆಯಿತು ಅಂತಂದರೆ ಸ್ವಲ್ಪ ಅಂದರೆ 2 ರಿಂದ 3% ಫಲಾನುಭವಿಗಳಿಗೆ ಜಮಾ ಆಗಲು ಶುರು ಆದ್ರೇ ಭಾಳಷ್ಟು ಕಮೆಂಟ್ಗಳು ಕೂಡ 26ನೇ ಕಂತಿನ ಹಣ ಜಮಾ ಆಯಿತು ಅಂತ ಬರುತ್ತೆ. ಆದರೆ ಇನ್ನೂ ಕೂಡ ಯಾರು ಕೂಡ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಕಮೆಂಟ್ ಹಾಕ್ತಾ ಇಲ್ಲ. ಎಲ್ಲೋ ಒಬ್ಬೊಬ್ರು ಕಮೆಂಟ್ ಹಾಕ್ತಾರೆ, ಆದರೆ ಅದು ಸುಳ್ಳಾಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಕೂಡ ಸ್ವಲ್ಪ ವೆಯ್ಟ್ ಮಾಡಿ, 26ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಲು ಪ್ರಾರಂಭವಾಗಿಲ್ಲ. ಹಾಗಾದರೆ ನೀವು ಕೇಳ್ಬೋದು, 26ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಯಾರ್ಯಾರಿಗೆಲ್ಲ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತ. ಸ್ನೇಹಿತರೆ, ಇಲ್ಲಿ ನೋಡಿ, 26ನೇ ಕಂತಿನ ಹಣ ಈಗ 25ನೇ ಕಂತಿನ ಹಣ ಏನಿದೆ 3ನೇ ಹಂತದಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಬಹಳಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಹಣ ಬಂದು ತಲುಪ್ತಾ ಇರುವಂಥದ್ದು. ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು 25ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ 25ನೇ ಕಂತಿನ ಹಣ ಜಮಾ ಆಗುವಂಥದ್ದು. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ 26ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಸ್ನೇಹಿತರೆ? ಆದಷ್ಟು ಬೇಗನೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 25ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಬಂದು ತಲುಪಾದ ತಕ್ಷಣನೇ 26ನೇ ಕಂತಿನ ಹಣ ಕೂಡ ಜಮಾ ಆಗಲು ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ರಿಲೀಸ್ ಆಗಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವುದಷ್ಟೇ ಬಾಕಿ ಇರುವಂಥದ್ದು ಸ್ನೇಹಿತರೆ. ಹೌದು, ಹಾಗಾದರೆ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸರ್ಕಾರದ ಕಡೆಯಿಂದ 5,000 ಕೋಟಿ ಹಣವನ್ನು, ಅಂದರೆ 1,20,00,000ಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಒಂದು ಕಂತಿನ ಹಣ ಜಮಾ ಮಾಡಬೇಕಂದ್ರೆ 2,500 ಕೋಟಿ ಅಧಿಕ ಹಣ ಬೇಕಾಗುತ್ತೆ. ಹಾಗೆ 5,000ಕ್ಕೂ ಅಧಿಕ ಕೋಟಿ ಹಣವನ್ನು ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದೇವೆ ಅಂತ
ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಅಪ್ಡೇಟ್ ಕೊಟ್ಟಿರೋದ್ರಿಂದ 25ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿರುವಂಥದ್ದು. ಅದೇ ರೀತಿಯಾಗಿ 26ನೇ ಕಂತಿನ ಹಣ ಕೂಡ ನಿಮಗೆ ಆದಷ್ಟು ಬೇಗ ಜಮಾ ಆಗುತ್ತೆ. ಜಮಾ ಆಗಲು ಶುರು ಆದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅಂತಂದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ವೀಕ್ಷಕರೇ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.